ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಜೀವನದಲ್ಲಿ ನೀವು ಸೋತಿದ್ದೀರಾ ಅಂತ ಯಾವತ್ತೂ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನನಗೆ ಮುಂದೆ ಗೆಲುವಿದೆ, ನಾನು ಮುಂದೆ ನನ್ನ ಜೀವನ ತುಂಬ ಚೆನ್ನಾಗಿದೆ, ನಾನು ಮುಂದೆ ಚೆನ್ನಾಗಿರ್ತೀನಿ, ಚೆನ್ನಾಗಿ ಬದುಕ್ತೀನಿ, ನಾನು ಚೆನ್ನಾಗಿ ಎಲ್ಲರ ಎದುರುಗಡೆಯೂ ಸಹ ಚೆನ್ನಾಗಿರ್ತೀನಿ ಅಂತ ಇಷ್ಟನ್ನು ನೀವು ಅಂದ್ಕೊಳ್ಳಿ. ನೀವು ಯಾವಾಗಲೂ ಅಷ್ಟೇ, ನನ್ನ ಜೀವನ ಇಷ್ಟೇ, ನನ್ನ ಕಷ್ಟ ಹೀಗೆ ಇದೆ, ನನ್ನ ಪರಿಸ್ಥಿತಿ ಈ ಥರ ಇದೆ, ರಾಯರೇ ಏನಕ್ಕೆ ನನಗೆ ಕಷ್ಟ ಕೊಟ್ಟಿದ್ದೀರಾ ಅಂತ ಯಾವಾಗಲೂ ಸಹ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಯಾರ್ಯಾರನ್ನೋ ನಂಬಿಲ್ಲ, ನಂಬಿರೋದೇ ಗುರುರಾಯರನ್ನ. ಗುರುರಾಯರು ನಂಬಿದಂಥವ್ರನ್ನ ಯಾವತ್ತೂ ಅಷ್ಟೇ ನಡು ನೀರಲ್ಲಿ ಕೈ ಅನ್ನೋದು ಬಿಡೋದಿಲ್ಲ. ನೀವು ಯಾವಾಗಲೂ ಮನಸ್ಸಿನಲ್ಲಿ ಯೋಚನೆ ಮಾಡೋದು, ನನ್ನ ಸ್ಥಿತಿ ಹೀಗೆ ಇದೆ, ನನ್ನ ಪರಿಸ್ಥಿತಿ ಬದಲಾಗ್ತಿಲ್ಲ, ನನ್ನ ಸ್ಥಿತಿ ನೋಡಿ ಹಲವಾರು ಜನ ಹಾಡ್ಕೋತಿದ್ದಾರೆ, ನನ್ನನ್ನು ಎಲ್ಲೆಲ್ಲರೂ ಅಷ್ಟೇ ಒಂಥರ ಕಾಲು ಕಸದ ಥರ ನೋಡ್ತಿದ್ದಾರೆ ಅಂತ ನೀವು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಕರೆಕ್ಟಾಗಿದ್ದೀರಾ, ನೀವು ಮಾಡೋ ಕೆಲಸ ಕರೆಕ್ಟಾಗಿದೆಯಾ, ನೀವು ಸರಿ ಇದ್ದೀರಾ, ನೀವು ಸರಿ ದಾರಿನಲ್ಲಿ ಹೋಗ್ತಿದ್ದೀರಾ, ಅಷ್ಟನ್ನು ಮಾತ್ರ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಯಾರ್ಯಾರಿಗೋಸ್ಕರನೋ ನೀವು ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಅನ್ನೋ ಜನ ಸಾವಿರ ಅಂತಾರೆ, ನಿಮಗೆ ಮೋಸ ಮಾಡಿದ್ದಾರಾ? ಅವರು ಪಾಪ ಕರ್ಮನ ನಿಮ್ಮ ಕಣ್ಣೆದುರುಗಡೆನೇ ತೋರಿಸ್ತಾರೆ ಭಗವಂತ. ಏಕೆ ಅಂತಂದರೆ ನಿಮಗೆ ಯಾರು ಅಳಿಸಿದಾರೋ, ಯಾರು ಮೋಸ ಮಾಡಿದ್ದಾರೋ, ಯಾರು ನಿಮ್ಮ ಜೀವನದಲ್ಲಿ ಅಡ್ಡಗಾಲಾಗಿ ನಿಂತಿದ್ದಾರೋ ನಿಮ್ಮ ಬದುಕೋಕ್ಕೂ ಬಿಡೋದಿಲ್ಲ. ಈ ಕಡೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡೋಣ ಅಂದರೆ ಅಲ್ಲೆಲ್ಲ ತೊಂದರೆ ಕೊಡ್ತಿದ್ದಾರೋ ಅವ್ರನ್ನೆಲ್ಲ ತಂದೆ ನೋಡ್ಕೋತಾರೆ, ತಂದೆ ಗುರುರಾಯರಿದ್ದಾರಲ್ಲ ಅವ್ರು ನೋಡ್ಕೋತಾರೆ. ಮೊದಲು ನೀವು ಮನೆ ದೇವ್ರನ್ನ ನಂಬಿ. ನಾನು ಸುಮಾರು ವಿಡಿಯೋದಲ್ಲಿ ಹೇಳ್ತೀನಿ, ಮನೆ ದೇವ್ರನ್ನ ನೀವು ಎಷ್ಟು ನಂಬುತ್ತೀರೋ ಅಷ್ಟು ನಿಮಗೆ ದಾರಿ ಬಿಡ್ತಾರೆ. ಏಕೆ ಅಂತಂದರೆ ದಾರಿ ಬಿಡಬೇಕು, ನಿಮ್ಗೆ ಅನುಗ್ರಹ ಮಾಡಬೇಕು ರಾಯರು ಅಂತಂದರೆ ಮನೆ ದೇವರು ದಾರಿ ಬಿಡಬೇಕು. ಅವ್ರು ದಾರಿ ಬಿಡ್ದಿರ ನಿಮ್ಗೇನೇನು ಕೆಲಸ ಆಗೋದಿಲ್ಲ. ಹಾಗಾಗಿ ಮೊದಲು ನೀವು ಮನೆ ದೇವ್ರನ್ನ ಮಾಡದೇ ಇದ್ದರೂ ಸಹ ನೀವು ಹೋಗಿ ವರ್ಷಕ್ಕೊಂದ್ಸತಿ ಮನೆ ದೇವ್ರು ಮಾಡ್ಕೊಂಡು ಬನ್ನಿ. ನನಗೆ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ನನಗೆ ಕಾಲ್ ಮಾಡಿದರು. ಯಾಕಪ್ಪ ಅಂತಂದರೆ ಅವರು ಮನೆ ದೇವರು ಅಂದರೆ ಸೌದತ್ತಿ ಎಲ್ಲಮ್ಮ ಅಂತ ಅವ್ರು ಹೇಳಿದ್ರು. ನಮ್ಮನೆ ದೇವರು ಎಲ್ಲಮ್ಮ ಅಕ್ಕ. ನಾವು ಇಲ್ಲಿ ಬೆಂಗಳೂರಿಂದ ಅಲ್ಲಿಗೆ ಜಾಸ್ತಿ ನಾವು ಹೋಗೋಕ್ಕಾಗೋದಿಲ್ಲ. ಕೆಲವೊಂದು ಸತಿ 2 ವರ್ಷ 3 ವರ್ಷ ಆಗುತ್ತೆ ನಾವು ಹೋಗೋಕ್ಕಾಗೋದಿಲ್ಲ. ಒಬ್ಬರು ಇಬ್ಬರು ಹೋಗೋಕ್ಕಾಗೋದಿಲ್ಲ, ಹೋದರೆ ಫ್ಯಾಮಿಲಿ ಎಲ್ಲ ಹೋಗಬೇಕು. ಹಾಗಾಗಿ ನಾನು ಜಾಸ್ತಿ ಹೋಗೋದಿಲ್ಲ ಅಂತ ಹೇಳಿದ್ರು. ನೋಡಿ, ಎಷ್ಟೇ ದೂರ ಇರಲಿ ಮನೆ ದೇವರು ಅಂತಂದಮೇಲೆ ವರ್ಷಕ್ಕೊಂದು ಸತಿನಾದರೂ ನೀವು ಹೋಗಿದ್ದು ಬರಲೇಬೇಕು. ಮನೇಲಿ ಎಲ್ಲರೂ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಯಾರಾದರೂ ಒಬ್ಬರು ಇಬ್ಬರಾದರೂ ಹೋಗಿ ಅಲ್ಲಿಗೆ ಹೋಗಿ ತಾಯಿಗೆ ಏನು ಸೇವೆ ಕೊಡಬೇಕು, ಏನು ನೀವು ಹರಕೆ ಅನ್ನೋದು ಕೊಡಬೇಕು. ನೀವು ವರ್ಷಕ್ಕೊಂದು ಸತಿ ಹೋಗಿಲ್ಲ ಅಂತಂದಾಗ ಒಂದು ತಪ್ಪು ಕಾಣಿಕೆ ಅನ್ನೋದು ಸಹ ತಾಯಿಗೆ ಹಾಕಿಬಿಟ್ಟು ನೀವು ಪೂಜೆ ಮಾಡಿಸ್ಕೊಂಡು ಬನ್ನಿ. ಮನೆ ಜನ ಎಲ್ಲ ಹೋಗಬೇಕು ಅಂತಲೇ ಏನಿಲ್ಲ. ಏಕೆ ಅಂತಂದರೆ ಸೌದತ್ತಿ ಎಲ್ಲಮ್ಮಂಗೆ ಹೋಗಬೇಕು ಅಂದರೆ ಅದು ತುಂಬ ದೂರ ಇದೆ. ಮನೆ ಇಲ್ಲಿರೋ ಜನ ಮತ್ತು ಫ್ಯಾಮಿಲಿ ಎಲ್ಲ ಹೋಗಬೇಕು ಅಂದರೆ ತುಂಬ ದುಡ್ಡು ಖರ್ಚಾಗುತ್ತೆ. ಒಂದು 10-15 ಸಾವಿರ ಆಗುತ್ತೆ ಅಂತ ನೀವು ಹೇಳಿದ್ರಿ. ಎಲ್ಲರೂ ಹೋಗಬೇಕು ಅಂತಿಲ್ಲ, ಯಾರಾದರೂ ಒಬ್ಬರಾದ್ರೂ ಸಾಕು. ಮತ್ತು ಆ ದೇವ್ರಿಗೆ ವಾರ ಯಾವತ್ತಿರುತ್ತೆ ನೋಡಿ, ಆ ವಾರದ ದಿವಸ ನೀವು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ. ಮನೆ ದೇವ್ರಿಗೆ ತುಪ್ಪದ ದೀಪ ಹಚ್ಚಿ, ವಾರಕ್ಕೊಂದು ದಿವಸ ತುಪ್ಪದ ದೀಪ ಹಚ್ಚಿ ನೀವು ಮನೆ ದೇವ್ರಿಗೆ ವಾರ ಅನ್ನೋದು ಮಾಡಿ. ಈಗ ಗಂಡು ದೇವರು ಇರುತ್ತಲ್ಲ, ಅದೇ ಥರ ಹೆಣ್ಣು ದೇವರು ಇರುತ್ತೆ. ಅದನ್ನು ನೀವು ಪ್ರತಿಯೊಬ್ಬರು ಸಹ ಮಾಡಲೇಬೇಕು. ಮನೆ ದೇವ್ರು ಮಾಡ್ದಿರ ನಾವು ರಾಯರು ಪೂಜೆ ಮಾಡ್ತಾಯಿದ್ದೀವಿ, ಇಲ್ಲ ನಾವು ಆರಾಧ್ಯ ದೈವ ಯಾವುದೇ ದೇವರು ಆಗಿರಲಿ ಪೂಜಿಸ್ತಾ ಇದ್ದೀವಿ ಅಂತಂದರೆ ಆ ದೇವ್ರುಗಳು ದಾರಿ ಬಿಡೋದಿಲ್ಲ. ಮೊದಲದಾಗಿ ನಮಗೆ ಮನೆ ದೇವ್ರು ದಾರಿ ಬಿಡಬೇಕು. ನೀವು ಒಂದು ಸತಿ ಬಿಡು ಮಾಡಿಕೊಂಡು ಅಲ್ಲಿಗೆ ಹೋಗಿದ್ದು ಪೂಜೆ ಮಾಡಿಸ್ಕೊಂಡು ನೀವು ಬನ್ನಿ. ನಿಮ್ಮ ಕಷ್ಟ ಎಲ್ಲ ಸ್ವಲ್ಪನಾದರೂ ಸುಧಾರಣೆ ಆಗುತ್ತೆ. ನಮ್ಮ ಕಷ್ಟ ಹೀಗೆ ಇದೆ ಅಂತ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಮನೆ ದೇವ್ರುಗಳು ಅನುಗ್ರಹ ಮಾಡೋದಿಲ್ಲ, ದಾರಿ ಬಿಡೋದಿಲ್ಲ. ಯಾವುದೇ ಒಂದು ದೇವರಾಗಲಿ, ಗಂಡು ದೇವರಾಗಲಿ ಇಲ್ಲ ಹೆಣ್ಣು ದೇವರಾಗಲಿ, ವರ್ಷಕ್ಕೊಂದು ಸತಿ ಧೂಪ ದೇವಳಿಗೆ ಕೊಡಬೇಕು ಅನ್ನೋದು ಸಂಪ್ರದಾಯ ಇದ್ದೇ ಇರುತ್ತೆ. ಗಂಡು ದೇವರಾದರೂ ಅಷ್ಟೇ, ಹೆಣ್ಣು ದೇವರಾದರೂ ಅಷ್ಟೇ. ನಮಗೆಷ್ಟೇ ಕಷ್ಟ ಇದ್ರೂ, ಎಷ್ಟೇ ದೂರ ಇದ್ರೂ ನಾವು ಮಾಡಲೇಬೇಕು, ಹೋಗಲೇಬೇಕು. ಈಗ ತಿರುಪತಿ ಎಷ್ಟು ದೂರ ಇದೆ, ರಾಯರ ಮಠ ಎಷ್ಟು ದೂರ ಇದೆ ಅಂದರೆ ಮಂತ್ರಾಲಯ. ಈಗ ಧರ್ಮಸ್ಥಳಕ್ಕೆಲ್ಲ ಈಗ ನಾವು ಹೋಗ್ತೀವಿ ಅಂತ ಅಂದ್ಕೊಳ್ಳೋದೇ ಇಲ್ಲ, ಆ ಥರ ಎಲ್ಲ ಹೋಗ್ತೀವಿ. ಅದೇ ರೀತಿ ಮನೆ ದೇವ್ರಿಗೂ ಅಷ್ಟೇ ನೀವು ವರ್ಷಕ್ಕೊಂದು ಸತಿ ಹೋಗಲೇಬೇಕು ಕಂಪಲ್ಸರಿ. ದೂರ ಇದೆ ಅಂದ್ಬಿಟ್ಟು ನೀವು ಸುಮ್ಮನೆ ಇರೋದಲ್ಲ. ಮನೆಯಲ್ಲೂ ಅಷ್ಟೇ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ. ಮಂಗಳವಾರ ಮತ್ತು ಶುಕ್ರವಾರ ಹೆಣ್ಣು ದೇವ್ರಿಗೆ ಪೂಜೆ ಇರುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗ ಎದ್ದು ಸ್ವಲ್ಪ ಶುಚಿ ಮಾಡಿಕೊಂಡು ನೇಮ ನೀತಿಯಿಂದ
ನೀವು ಪೂಜೆ ಅನ್ನೋದನ್ನು ಮಾಡಿ. ಬೆಳಕು ಹರಿಯೋಷ್ಟೊತ್ತಿಗೆ ಮನೇಲಿ ದೀಪ ಹಚ್ಚಿದಾಗ ದೇವ್ರುಗಳು ಅಷ್ಟೇ ಆಹ್ವಾನ ಮಾಡ್ತವೆ. ತಾಯಿ ಲಕ್ಷ್ಮೀ ದೇವಿ ಇದನ್ನೆಲ್ಲ ಅನುಸರಣೆ ಮಾಡೋವಂಥದ್ದು. ತಾಯಿ ಲಕ್ಷ್ಮೀ ದೇವಿ ಅಂದರೆ ಯಾರು? ನಮ್ಮ ಮನೆ ದೇವ್ರುಗಳಾಗಿರ್ಬೋದು, ಇಲ್ಲ ಹೆಣ್ಣು ದೇವರು ಸ್ವರೂಪನೇ ತಾಯಿ ಲಕ್ಷ್ಮೀ ದೇವಿ. ಹಂಗಾಗಿ ನಮಗೆ ಕಷ್ಟ ಬರ್ತಿದೆ, ಸಾಲದ ಸಮಸ್ಯೆ ಇದೆ, ನಮಗೆ ಎಲ್ಲದರಲ್ಲೂ ಅಷ್ಟೇ ಕಷ್ಟ ಅನ್ನೋದು ಬರ್ತಿದೆ, ಏನೇ ಒಂದು ಕೆಲಸ ಮಾಡ್ತಿದ್ರು ಅಷ್ಟೇ ಅದರಲ್ಲಿ ಏಳ್ಗೆ ಅನ್ನೋದಿಲ್ಲ. ಮನೆಯಲ್ಲಿ ಎಷ್ಟು ಜನ ಇದ್ದೀವೋ ಅಷ್ಟು ಜನನೂ ದುಡಿತಾ ಇದ್ದೀವಿ, ಯಾರು ಮನೆಯಲ್ಲಿ ಕುತ್ಕೊಂಡು ತಿಂತಾ ಇಲ್ಲ. ಆದ್ರೂ ನಮ್ಮ ಮನೆಯಲ್ಲಿ ತುಂಬ ಸಮಸ್ಯೆ ಇದೆ ಅಂತ ನೀವು ಹೇಳ್ತೀರಲ್ಲ, ಇದೆಲ್ಲ ಮನೆ ದೇವರು ಕೊಡೋಂಥ ಕಾಟಗಳು ನಮಗೆ. ಮನೆ ದೇವರು ಯಾವಾಗ ಮಾಡದೇ ಇದ್ದಾಗ ದೇವ್ರುಗಳು ನಮಗೆ ಒಳ್ಳೇದು ಮಾಡೋದಿಲ್ಲ. ಮತ್ತು ಬೇರೆ ದೇವ್ರನ್ನ ನಾವು ಪೂಜೆ ಮಾಡ್ತೀವಲ್ಲ, ಆವಾಗ ಬೇರೆ ದೇವರು ಅನುಗ್ರಹ ಮಾಡೋದಕ್ಕೆ ಇವರು ದಾರಿ ಬಿಡೋದಿಲ್ಲ, ಅಡ್ಡವಾಗಿ ನಿಂತಿರ್ತಾರೆ. ನನ್ನ ಪೂಜೆ ಮಾಡಿದಿರ, ನಿನ್ನ ಪೂಜೆ ಮಾಡ್ತಿದ್ದಾರೆ, ನಿನ್ನ ಮಠಕ್ಕೆ ಬರ್ತಿದ್ದಾರೆ, ಹಂಗಾಗಿ ನೀನು ಅನುಗ್ರಹ ಮಾಡೋಕ್ಕಾಗೋದಿಲ್ಲ, ಮೊದಲು ನನ್ನ ಮಾಡಬೇಕು ಅಂತಲೂ ಕೇಳ್ತಾರೆ. ರಾಯರು ಸಹ ಇದನ್ನೆಲ್ಲ ಹೇಳ್ತಾರೆ, ಸೂಚನೆ ಕೊಡ್ತಾರೆ. ನೀವು ಮೊದಲು ಮನೆ ದೇವ್ರು ಮಾಡಿನೇ ನಂತರ ನನ್ನ ಪೂಜೆ ಮಾಡಬೇಕು, ನನ್ನ ಮಠಕ್ಕೆ ನೀವು ಬರಬೇಕು ಅಂತ ರಾಯರು ಸಹ ಅದನ್ನೇ ಹೇಳೋವಂಥದ್ದು. ಇದನ್ನೆಲ್ಲ ನಾವು ಕೆಲವರು ತಿಳ್ಕೊಂಡು ಸಹ ಮಾಡ್ತಾರೆ, ಕೆಲವರು ಈ ಥರ ದೂರ ಇದೆ ದೇವ್ರುಗಳು ಅಂತನೂ ಸಹ ಕೆಲವ್ರು ಹೋಗೋದಿಲ್ಲ. ಮನೆಯಲ್ಲಿ ಬೇಜಾರಿಂದ ಪೂಜೆನೂ ಸಹ ಮಾಡೋದಿಲ್ಲ, ವಾರ ಒಪ್ಪತ್ತು ಅನ್ನೋದು ಸಹ ಮಾಡೋದಿಲ್ಲ. ಅಯ್ಯೋ ನಮ್ಮ ಕಷ್ಟ ಹಾಗೇ ಇದೆ, ಎಷ್ಟೇ ದೇವ್ರ ಪೂಜೆ ಮಾಡಿದ್ರು ನಮ್ಮ ಕಷ್ಟ ಮಾತ್ರ ಅರಿತಾ ಇಲ್ಲ ಅಂತ ನಾವು ಸುಮ್ಮನೆ ಇರಬಾರ್ದು. ನಮ್ಮ ಮನೆ ದೇವರು ಗಂಡು ದೇವರಾಗಿರ್ಬೋದು, ಹೆಣ್ಣು ದೇವರಾಗಿರ್ಬೋದು, ರಾಯರ ವಾರ ಆಗಿರ್ಬೋದು, ಇದನ್ನೆಲ್ಲನೂ ಅಷ್ಟೇ ನಾವು ತಪ್ಪದೇ ಪಾಲಿಸ್ತಾ ಹೋಗಬೇಕು. ರಾಯರೇ ಹೇಳ್ತಾರೆ, ನೀನು ಮೊದಲು ಮನೆ ದೇವ್ರು ಮಾಡಿಬಿಟ್ಟು ನಂತರ ಬಾ, ಆವಾಗ ನಾನು ನಿನ್ಗೆ ಅನುಗ್ರಹ ಮಾಡ್ತೀನಿ ಅಂತ. ನೀವು ಒಂದು ಸತಿ ನೀವು ಸೌದತ್ತಿ ಎಲ್ಲಮ್ಮಂಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ, ನಂತರ ರಾಯರೇ ದಾರಿ ಬಿಡ್ತಾರೆ. ನಿಮ್ಮ ಮನೆ ದೇವ್ರು ದಾರಿ ಬಿಟ್ಟರೆ ರಾಯರ ಅನುಗ್ರಹ ಮಾಡೋದು ಎಷ್ಟೊತ್ತು, ಚಿಟಿಕೆ ಹೊಡೆಯೋಷ್ಟೊತ್ತಿಗೆ ರಾಯರ ಅನುಗ್ರಹ ಮಾಡ್ತಾರೆ. ರಾಯರು ಎಲ್ರಿಗೂ ಒಳ್ಳೇದು ಮಾಡೋದಕ್ಕೆ ಅಂತಲೇ ರಾಯರು ಇರೋದು. ರಾಯರು ಯಾವುದೇ ಕಾರಣಕ್ಕೂ ಇವ್ರು ಒಳ್ಳೆಯವರು, ಇವ್ರು ಕೆಟ್ಟವರು, ಇವ್ರು ಒಳ್ಳೇದು ಮಾಡಬೇಕು, ಇವ್ರು ಕೆಟ್ಟದ್ದು ಮಾಡಬೇಕು ಅನ್ನೋದು ಯಾವತ್ತೂ ಅವ್ರು ಯೋಚನೆನೇ ಮಾಡೋದಿಲ್ಲ. ಎಂಥವ್ರಿಗೂ ಸಹ ಬೇಡಿದವ್ರಿಗೆ ವರ ಕೊಡೋಂಥ ನನ್ನ ತಂದೆ ಗುರು ರಾಯರು. ಹಾಗಾಗಿ ನಾವು ಕೆಳಗಡೆ ಇದ್ದೀವಿ, ಮೇಲ್ಗಡೆ ಇರೋರನ್ನ ನೋಡಿ ನಾವು ಯಾವತ್ತೂ ಖುಷಿ ಪಡೋದಕ್ಕೆ ಹೋಗ್ಬಾರ್ದು, ನೋವು ಪಡೋದಕ್ಕೆ ಹೋಗ್ಬಾರ್ದು. ನಮಗಿಂತ ಕೆಳಗಡೆ ಇರೋರು ನೋಡಿ ಭಗವಂತ ನನಗಿಷ್ಟ ಆದರೂ ಕೊಟ್ಟಿದೆಯಲ್ಲ ಅಂತ ನಾವು ತೃಪ್ತಿ ಪಡಬೇಕು. ನೀವು ನೋವು ಪಡೋದಕ್ಕೆ ಹೋಗ್ಬೇಡಿ, ಮನೆಯಲ್ಲಿ ಯಾವಾಗಲೂ ಅಷ್ಟೇ ಅಳೋದಕ್ಕೆ ಹೋಗಬೇಡಿ. ನನ್ನ ಕಷ್ಟ ಹಾಗೆ ಇದೆ, ನನ್ನ ಕಷ್ಟ ಈ ಥರ ಇದೆ, ನನ್ನ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ನಮ್ಮ ಮನೇಲಿರೋ ಜನ ಎಲ್ಲ ದುಡಿತಾ ಇದ್ದೀವಿ, ನನ್ನ ಕಷ್ಟ ಮಾತ್ರ ಹಾಗೆ ಇದೆ ಅಂತ ನೀವು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಏನಾದರೂ ಸಾಧಿಸೋ ಅಂತ ಒಂದು ಶಕ್ತಿ ಇದೆ, ಮನಸ್ಸಿದೆ, ನೀವು ಮಾಡೇ ಮಾಡ್ತೀರಾ. ಇವತ್ತಲ್ಲ ನಾಳೆ ನೀವು ಮೇಲೆ ಬಂದೇ ಬರ್ತೀರಾ. ನೀವು 4 ಜನ ಯಾರು ನಿಮ್ಮನ್ನ ಆಡ್ಕೋತಿದ್ದಾರೋ ಆ 4 ಜನದ ಎದುರುಗಡೆನೇ ನೀವು ನಂಬಿರೋ ಅಂಥ ದೇವರು ನಿಮ್ಮನ್ನ ಮೇಲೆ ಎತ್ತುತ್ತಾರೆ, ಮೇಲೆ ಹೋಗೋ ಪ್ರಯತ್ನ ಮಾಡೇ ಮಾಡ್ತಾರೆ. ನೀವು ಕುಗ್ಗೋದಕ್ಕೆ ಹೋಗಬೇಡಿ. ನನ್ನ ಜೀವನ ಇಷ್ಟೇ, ನನ್ನ ಕೈಲಿ ಏನೂ ಮಾಡೋಕ್ಕಾಗೋದಿಲ್ಲ, ನನ್ನ ಜೀವನ ಕಡೆ ತನಕನೂ ಹೀಗೇನೆ, ನನಗೆ ಸಾವಾದರೂ ಕೊಡಬಾರ್ದ ಅಂತ ನೀವು ಹೇಳ್ತೀರಾ. ನೀವು ಆ ಥರ ಎಲ್ಲ ಮಾತಾಡಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಸಾವು ಅಂತಂದಾಗ ಎಂಥವ್ರಿಗೂ ಅಷ್ಟೇ ಭಯ ಆಗುತ್ತೆ ಮತ್ತು ಬೇಜಾರಾಗುತ್ತೆ. ಆ ಥರ ಮಾತಾಡಬೇಡಿ. ನೋಡಿ, ಬದುಕಲ್ಲಿ ನಾವು ಸೋತಾಗ ಸಾವೊಂದೇ ಪರಿಹಾರ ಅಲ್ಲ. ಈಗ ಎಲ್ಲರೂ ಹೆಂಗೆಲ್ಲ ಜೀವನ ಮಾಡ್ತಿದ್ದಾರೆ, ಎಷ್ಟು ಬಡತನ ಇದೆ, ತಿನ್ನೋಕ್ಕೂ ಇರೋದಿಲ್ಲ, ಭಿಕ್ಷೆ ಬೇಡ್ಕೊಂಡು ತಿಂತಿದ್ದಾರೆ. ಅವರೆಲ್ಲ ಸಾವನ್ನೇ ನಿರೀಕ್ಷೆ ಮಾಡಿಬಿಟ್ಟಿದ್ರೆ ಪ್ರಪಂಚದಲ್ಲಿ ಯಾರು ಬದುಕ್ತಿದ್ರು? ಯಾರು ಬದುಕೋಕ್ಕಾಗ್ತಿರ್ಲಿಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇವರು ಇರ್ತಾರೆ. ದೇವರು ಪ್ರತಿಯೊಂದು ಪ್ರಾಣಿ ಪಕ್ಷಿ ಮರ ಗಿಡಗಳಲ್ಲೂ ಸಹ ಮನುಷ್ಯನಲ್ಲೂ ಸಹ ದೇವ್ರು ಅನ್ನೋದಿದ್ದೇ ಇರ್ತಾರೆ. ಈಗ ಹಕ್ಕಿ ಪಕ್ಷಿಗಳೆಲ್ಲ ಅವೇನು ಕಷ್ಟಪಟ್ಟು ದುಡಿತಾವ? ಇಲ್ಲ. ಏಕೆಂದರೆ ಅವಕ್ಕೆ ದೇವರು ಒತ್ತೊತ್ತಿಗೆ ಏನು ಒದಗಿಸ್ಕೊಡ್ಬೇಕು ಅದನ್ನೆಲ್ಲ ಒದಗಿಸ್ಕೊಡ್ತವೆ. ಈಗ ಒಂದು ಮರಗಳು ಸಸಿಗಳಾಗ್ತೀವಿ, ಅದಕ್ಕೆಲ್ಲ ಏನು ಇದು ಮಾಡ್ತಾರಾ? ದೇವರೇ ಬಂದು ನೀರು ಈ ಥರ ಗೊಬ್ಬರ ಹಾಕ್ತಾರೆ? ಇಲ್ಲ. ಯಾರೋ ಒಬ್ಬರನ್ನ ದೇವರು ನೇಮಕ ಮಾಡ್ತಾರೆ. ಏನೋ ಒಂದು ಒಬ್ಬರು ಇದರಿಂದ ಒಬ್ಬರು ಬದುಕಲಿ ಅನ್ನೋದಕ್ಕೋಸ್ಕರ ನಮಗೆ ದೇವರು ಈ ಥರ ಒಂದು ಕನೆಕ್ಷನ್ ಅನ್ನೋದನ್ನು ಮಾಡಿ ನಮಗೆ ಕಳಿಸಿದ್ದಾರೆ ಭೂಮಿ ಮೇಲೆ. ಹಾಗಾಗಿ ಯಾರಿಂದ ಯಾರು ಕುಗ್ಸೋದಕ್ಕಾಗೋದಿಲ್ಲ, ಯಾರಿಂದ ಯಾರು ಬೆಳೆಯೋದಕ್ಕೂ ಆಗೋದಿಲ್ಲ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೇಬೇಕು. ನೀವು ಅವರು ಮೋಸ ಮಾಡಿದ್ರು, ಅವರು ನಿಮಗೆ ಅನ್ಯಾಯ ಮಾಡಿದ್ರು ಅಂತ ನೀವು ಅದನ್ನೇ ನೀವು ಮನಸ್ಸಲ್ಲಿ ಚರ್ಪಡಿಸ್ತಾ ಹೋಗಬೇಡಿ, ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಮನೆಯಲ್ಲಿ ಒತ್ತು ಗೊತ್ತು ಇಲ್ದಿರ ಕಣ್ಣೀರು ಹಾಕೋದಕ್ಕೆ ಹೋಗಬೇಡಿ. ನೀವು ಕಣ್ಣೀರೇ ನಿಮ್ಮ ಮನೆಗೆ ಅಡ್ಡಿ ಆಗುತ್ತೆ. ದೇವರು ಮನೆ ಒಳಗಡೆ ಬರೋದಕ್ಕೂ ಸಹ ಕಣ್ಣೀರು ಅಡ್ಡವಾಗಿ ನಿಂತಿರ್ತವೆ. ನೀವು ಮನೆಯಲ್ಲಿ ವಾರ ದಿವಸ ದೇವ್ರ ದೀಪ ಹಚ್ಚಿರ್ತೀರ, ನಿಮ್ಮ ಕಷ್ಟ ಎಲ್ಲ ದೇವ್ರ ಹತ್ರ ಹೇಳ್ಕೊಂಡು ನೀವು ಕಣ್ಣೀರು ಹಾಕ್ತಿರಲ್ಲ, ಆ ಥರ ಹಾಕೋದಕ್ಕೆ ಹೋಗಬೇಡಿ. ಏಕೆಂತಂದರೆ
ಪರಿಸ್ಥಿತಿ ಆ ಥರ ಇರುತ್ತೆ. ಕಣ್ಣೀರು ಹಾಕಬೇಡಿ ಅಂತ ನಾವು ಹೇಳ್ಬೋದು. ಆದರೆ ಆವಾಗಿನ ಪರಿಸ್ಥಿತಿ ಆ ಥರ ಇರುತ್ತೆ. ಮನೆಯಲ್ಲೇ ಅಳಬೇಕಾಗುತ್ತೆ. ನಾವಿನ್ನು ಹೊರಗಡೆ ಕೂತ್ಕೊಂಡು ಅಳೋಕ್ಕಾಗೋದಿಲ್ಲ. ನೀವು ಹತ್ರ ಮನಸ್ಸಿಗೆ ಸಮಾಧಾನ ಆಗುತ್ತಾ? ಇಲ್ಲ ನಿಮ್ಮ ಕಷ್ಟ ಎಲ್ಲ ದೂರ ಆಗುತ್ತಾ? ಖಂಡಿತ ಆಗೋದಿಲ್ಲ. ಇನ್ನಷ್ಟು ಸಮಸ್ಯೆಗಳನ್ನ ನಾವೇ ತಂದ್ಕೋತೀವಿ. ಮಕ್ಕಳು ಮರಿ ಇರೋ ಮನೆಗಳಲ್ಲಿ, ಸಂಸಾರ ಇರೋ ಮನೆಗಳಲ್ಲಿ ಯಾರೂ ಅಷ್ಟೇ ಕಣ್ಣೀರಂತೂ ಖಂಡಿತ ಹಾಕೋದಕ್ಕೆ ಹೋಗಬೇಡಿ. ನಿಮ್ಮ ಕಷ್ಟ ಹೀಗೆ ಇರೋದಿಲ್ಲ. ಇವತ್ತು ನಿಮ್ಮ ಕಷ್ಟ ಹೀಗಿದೆ ಅಂದರೆ ನಾಳೆ ನೀವೇ 4 ಜನಕ್ಕೆ ಕೊಡೋ ಥರ ನೀವು ಆಗ್ತೀರ. ಅಯ್ಯೋ ನಮ್ಮ ಕಷ್ಟ ಇಷ್ಟೇ ಆಗಿಬಿಟ್ಟಿದೆ ಬಿಡಿ ಅಂತ ನೀವು ಅಂದ್ಕೋಬೋದು. ಇಲ್ಲ, ನಿಮ್ಮ ಜೀವನ ಇಷ್ಟೇ ಅಲ್ಲ, ಮುಂದೆ ಇದೆ ಇನ್ನು ನಿಮ್ಮ ಜೀವನ. ನೀವು ಅಂದ್ಕೊಂಡಿದ್ದೀರಾ ನನ್ನ ಜೀವನ ಮುಂದೇನೂ ಇದೇ ಇರುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಇಲ್ಲ, ಅದನ್ನೆಲ್ಲ ತೀರ್ಮಾನ ಮಾಡೋದೇ ಭಗವಂತ. ನಾವು ನಂಬಿರೋ ನಮ್ಮ ಮನೆ ದೇವರು ಮತ್ತು ಗುರುರಾಯರು ಇದನ್ನೆಲ್ಲ ನಿಶ್ಚಯ ಮಾಡಿರ್ತಾರೆ ಅವರು. ಯಾವ ಟೈಮ್ಗೆ ಏನಾಗಬೇಕು, ಯಾವ ಟೈಮಲ್ಲಿ ನಾವು ಬದಲಾಗ್ತೀವಿ ಅನ್ನೋದು ನಮಗೆ ಗೊತ್ತಿರಲ್ಲ. ಇದನ್ನೆಲ್ಲ ದೇವರು ನಿರ್ಧಾರ ಮಾಡಬೇಕು. ಹಾಗಾಗಿ ನಮ್ಮ ಕಷ್ಟ, ಸುಖ, ನೋವು, ನಲಿವು, ಕಣ್ಣೀರು ಎಲ್ಲನೂ ಸಹ ಭಗವಂತ ಪಾದಕ್ಕೆ ಹಾಕ್ಬಿಡೋಣ ನಾವು. ಮನೆ ದೇವ್ರನ್ನ ಮೊದಲದಾಗಿ ನೀವು ಮನೆ ದೇವ್ರನ್ನ ಪೂಜೆ ಮಾಡಿ, ನಂತರ ರಾಯರನ್ನ ನೀವು ಪೂಜೆ ಮಾಡಿ, ರಾಯರಿಗೆ ಸೇವೆ ಅನ್ನೋದನ್ನು ಮಾಡಿ. ರಾಯರು ಸೇವೆ ಮಾಡೋದಕ್ಕೆ, ರಾಯರು ಪೂಜೆ ಮಾಡೋ ಅಂಥವ್ರೆ ಪುಣ್ಯವಂತರು ಅಂತ ನಾನು ಹೇಳ್ತೀನಿ. ಏಕೆ ಅಂತಂದರೆ ನಮ್ಮ ಕಷ್ಟ ನಷ್ಟ ಎಲ್ಲವನ್ನು ಸಹ ತಿಳಿದು ರಾಯರು ಅನುಗ್ರಹ ಮಾಡ್ತಾರೆ. ನಾಳೆ ಹೇಗಪ್ಪ, ಇವತ್ತು ಹೇಗಪ್ಪ, ಸಂಜೆಗಿದ್ದರೆ ಬೆಳಗ್ಗೆಗಿಲ್ಲ, ಬೆಳಗ್ಗೆಗಿದ್ದರೆ ಸಂಜೆಗಿಲ್ಲ, ಹೇಗೆ ನನ್ನ ಜೀವನ ಅಂತ ನೀವು ಕೂತಾಗ ಯಾವ ಕಡೆಯಿಂದನಾದರೂ ಒಂದು ಕಡೆ ನಿಮಗೆ ಒದಗಿಸ್ಕೊಡ್ತಾರೆ. ಹಣಕಾಸಿನ ಸಹಾಯ ಆಗಿರ್ಬೋದು, ಇಲ್ಲ ನೀವು ಏನು ನಿರೀಕ್ಷೆ ಮಾಡ್ತಾ ಇದ್ದೀರಲ್ಲ 100 ಪಟ್ಟು ನೀವು ಕೇಳಿದಾಗ ಅದರಲ್ಲೊಂದು 30-40 ಪಟ್ಟಾದ್ರೂ ನಿಮಗೆ ರಾಯರು ಒದಗಿಸ್ಕೊಡ್ತಾರೆ. ಏಕೆ ಅಂತಂದರೆ ರಾಯರು ಇರೋ ಮನೆಗಳಲ್ಲಿ ಯಾರು ಒಬ್ಬರು ಕಷ್ಟ ಅಂತ ಹೇಳೋಂಗಿಲ್ಲ. ರಾಯರು ಇರ್ತಾರೆ ನಿಮ್ಮ ಜೊತೆಯಲ್ಲೇ, ಇದನ್ನೆಲ್ಲ ನೋಡ್ತಿರ್ತಾರೆ. ಹಾಗಾಗಿ ನಿಮಗೆ ಅವಾಗವಾಗೆ ಏನು ಕೊಡಬೇಕೋ ಅದನ್ನು ಖಂಡಿತ ಕೊಡ್ತಿರ್ತಾರೆ. ಮತ್ತು ನಮಗೇನಾದರೂ ಮನೆ ದೇವ್ರದ್ದು ಏನಾದರೂ ಅಡ್ಡಿ ಬರ್ತಿದೆಯಾ ಅಂತ ಅಂದಾಗ ರಾಯರಿಗೆ ಗೊತ್ತಾಗುತ್ತೆ. ಅವಾಗ ಸೂಚನೆ ಕೊಡ್ತಾರೆ, ಕನಸಿನಲ್ಲಿ ಬಂದು ಸೂಚನೆ ಕೊಡ್ತಾರೆ. ಹೆಣ್ಣು ದೇವರಾದರೆ ಹೆಣ್ಣು ದೇವ್ರುಗಳ ಥರ ಬರ್ತಾರೆ, ಇಲ್ಲ ಯಾರಾದರೂ ಮುತ್ತೈದೆ ರೂಪದಲ್ಲಿ ಬರ್ತಾರೆ. ಈ ಥರ ಬಂದಾಗ ಸೂಚನೆ ಅನ್ನೋದು ಕೊಡ್ತಾರೆ. ನಾವು ಅನ್ಕೋತೀವಿ, ಅಯ್ಯೋ ಇಂಥ ಮನುಷ್ಯರು ನನ್ನ ಕನಸಲ್ಲಿ ಬಂದ್ರಲ್ಲ ಅಂತ ನಾವೇನೋ ಒಂಥರ ಅರ್ಥ ಮಾಡ್ಕೊಳ್ತೀರ ಬಿಟ್ಬಿಡ್ತೀವಿ. ಅದು ಮನೆ ದೇವರೇ ಆಗಿರುತ್ತೆ. ಗಂಡು ದೇವರಾದರೆ ಗಂಡಸರು ರೂಪದಲ್ಲಿ ಬರ್ತಾರೆ, ಹೆಣ್ಣು ದೇವರಾದರೆ ಮುತ್ತೈದೆ ರೂಪದಲ್ಲಿ ಬಂದು ಈ ಥರ ಒಂದು ಸೂಚನೆ ಅನ್ನೋದು ಕೊಡ್ತಾರೆ. ಅವಾಗ ನಾವು ಅರ್ಥ ಮಾಡಿಕೊಂಡು, ಹೌದು ನಾವು ಮನೆ ದೇವ್ರು ಮಾಡಿಲ್ಲ, ಇಷ್ಟು ವರ್ಷ ಆಯಿತು ನಾವು ಹೋಗಿ ಮನೆ ದೇವ್ರು ಮಾಡಬೇಕಪ್ಪ ಅಂತ ನಾವು ಮನೆ ದೇವರು ಮಾಡೋ ಅಂಥದ್ದು. ಆವಾಗ ರಾಯರು ಪೂಜೆ ಮಾಡ್ತೀವಲ್ಲ, ರಾಯರು ಬೇಗ ನಮ್ಗೆ ಅನುಗ್ರಹ ಮಾಡ್ತಾರೆ. ನೀನು ಎಷ್ಟು ಬೇಗ ಅರ್ಥ ಮಾಡಿಕೊಂಡು ಮನೆ ದೇವರು ಸೇವೆನ ನೀನು ಕೊಟ್ಟು ಬಂದಿದೆಯಲ್ಲ, ನಂತರ ನಾನು ಅನುಗ್ರಹ ಮಾಡೋದಕ್ಕೆ ಏನು ತಡ ಆಗೋದಿಲ್ಲ ಅಂತ ರಾಯರು ಅನುಗ್ರಹ ಮಾಡೋದು ಬೇಗನೆ ಅನುಗ್ರಹ ಮಾಡ್ತಾರೆ. ನೀವು ಕಷ್ಟ ಹೀಗೆ ಇದೆ ಅಂತ ನೀವು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಕಷ್ಟ ಮುಗ್ದೇ ಮುಗಿಯುತ್ತೆ. ನೀವು ಈಗಿದ್ದವರು ನಾಳೆ ಮೇಲೂ ಸಹ ಬರ್ಬೋದು. ಆವಾಗ ನಿಮ್ಮನ್ನ ಯಾರು ಆಡ್ಕೊಂಡಿರ್ತಾರಲ್ಲ, ಆವಾಗ ನಿಮ್ಮ ಎದುರುಗಡೆ ಬಂದು ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಅವರು ಕಷ್ಟದಲ್ಲಿದ್ದಾಗ ನಾನು ಹೇಗೆಲ್ಲ ಅವ್ರಿಗೆ ಅಂದಿದ್ದೀನಿ, ಯಾವ ಥರ ಎಲ್ಲ ಅವ್ರ ಮನಸ್ಸಿಗೆ ನೋವು ಮಾಡಿದ್ದೀನಿ ಅಂತ ಅವ್ರಿಗೆ ನಿಮ್ಮ ಎದುರುಗಡೆ ಬಂದು ನಿಂತ್ಕೊಳ್ಳೋದಕ್ಕೆ ಅವ್ರಿಗೆ ಮುಖ ಅನ್ನೋದಿರೋದಿಲ್ಲ. ಆವಾಗ ದೇವರು ಸಹ ಈ ಥರ ಎಲ್ಲ ನೀನು ಯೋಚನೆ ಮಾಡು. ನೀನು ಕೆಳಗಿದ್ದಾಗ ಯಾರೋ ನಿನಗೆ ಈ ಥರ ನೋವು ಮಾಡಿದ್ರೋ ಮನಸ್ಸಿಗೆ, ಅವರೇ ನೀನು ಎದುರು ಬಂದು ನಿಂತ್ಕೊಂಡಾಗ ನೀನು ಯಾವ ಥರ ಒಂದು ರಿಯಾಕ್ಷನ್ ಕೊಡ್ತೀಯ ಅನ್ನೋದು ಸಹ ದೇವರು ಪರೀಕ್ಷೆ ಮಾಡ್ತಾರೆ. ಆವಾಗ ಯಾರೇ ನಿಮಗೆ ನೋವು ಕೊಟ್ಟಿರಲಿ, ಆವಾಗ ನೀವು ತಿರುಗಿಸಿ ಅದಕ್ಕೆ ಪ್ರತಿಫಲ ಅಂತ ಕೊಡೋದಕ್ಕೆ ಹೋಗಬೇಡಿ. ಹೌದು, ಅವ್ರು ಅಂದಿದ್ದಕ್ಕೆ ತಾನೇ, ಅವ್ರು ಅವಮಾನ ಮಾಡಿದ್ದಕ್ಕೆ ತಾನೇ ನೀವು ಬೆಳೆಯೋಕ್ಕೆ ಸಾಧ್ಯವಾಗಿದ್ದು. ಅಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಮೇಲೆ ಬರೋದಕ್ಕೆ ಈ ಮನುಷ್ಯನೇ ಕಾರಣ ಆದ ಅಂತ ನಾವಿಷ್ಟನ್ನು ಅರ್ಥ ಮಾಡ್ಕೊಂಬಿಡ್ಬೇಕು ನಾವು. ಏಕೆಂತಂದರೆ ನೋವು ಕೊಟ್ಟವ್ರಿಗೆ ನಾವು ನೋವು ಕೊಡೋದಲ್ಲ. ನಮ್ಗೆ ಅವ್ರ ಮನಸ್ಸಿಗೆ ಏನಾದರೂ ಚುಚ್ಚಿ ಮಾತಂದಾಗ ನಾವು ಚುಚ್ಚಿ ಅನ್ನೋದೇ ಅಲ್ಲ. ಏಕೆಂದರೆ ಅವ್ರು ಅಷ್ಟೆಲ್ಲ ಮಾಡಿದ್ದಕ್ಕೆ ತಾನೇ ನಮಗೆ ಬದುಕಬೇಕು, ನಾನು ಏನಾದರೂ ಮಾಡಬೇಕು, ಅವ್ರು ಈ ಥರ ಅಂದ್ಬಿಟ್ರಲ್ಲ ಅಂತ ಮನಸ್ಸಿಗೆ ನೋವು ಮಾಡಿಕೊಂಡು ನಾವೇನೋ ಒಂದು ಮಾಡೋಕ್ಕೆ ಹೋಗ್ತೀವಿ. ಅಲ್ಲಿ ನಮಗೆ ದೇವರು ಅನುಗ್ರಹ ಮಾಡ್ತಾರೆ, ಫಲ ಅನ್ನೋದು ಕೊಡ್ತಾರೆ. ಅದಕ್ಕೆ ಹೇಳೋದು, ತುಳಿಯೋರು ಇರೋ ತನಕ ಬೆಳೆಯೋರು ಜಾಸ್ತಿನೇ ಇರ್ತಾರೆ ಅಂತ. ತುಳಿಯೋರು ಇರಬೇಕು, ಆವಾಗಲೇ ನಾವು ಬೆಳೆಯೋಕ್ಕಾಗೋದು. ಇದನ್ನೆಲ್ಲ ನಾವು ಜೀವನದಲ್ಲಿ ಅರ್ಥ ಮಾಡಿಕೊಂಡು ಮುಂದೆ ಸಾಗಬೇಕು. ಅವರೇನೋ ಅಂದರು ಅಂತಂದ್ಬಿಟ್ಟು ನಾವೇನೋ ಕೆಟ್ಟ ನಿರ್ಧಾರ ಮಾಡೋ ಅಂಥದ್ದಲ್ಲ. ಏಕೆಂತಂದರೆ ನಮ್ಮ ಮನೆ ದೇವ್ರು ಇದ್ದಾರಲ್ಲ, ನಾವು ನಂಬಿರೋ ಗುರುರಾಯರು ಇದ್ದಾರಲ್ಲ, ಅವರು ಇದ್ದಾರೆ. ಒಳ್ಳೆಯದು ಕೆಟ್ಟದ್ದು ಅವರೇ ನೋಡ್ಕೋತಾರೆ. ಅದು ಕೆಟ್ಟವ್ರಿಗೆ ಕೆಟ್ಟದನ್ನೇ ಬಿಟ್ಬಿಡಬೇಕು, ಒಳ್ಳೆಯದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋಗಬೇಕು. ನೀವು ಮನೆ ದೇವ್ರ ಪೂಜೆ ಮಾಡಿ, ನಂತರ ರಾಯರಿಗೆ ಸೇವೆ ಮಾಡಿ. ಖಂಡಿತ ನಿಮ್ಮ ಮನೆ ದೇವರು ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.